ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ಇವತ್ತೊಂದು ಹೊಸ ರೆಸಿಪಿ ತಂದಿದ್ದೀನಿ. ಏನಪ್ಪ ಅಂದರೆ ಸ್ಯಾಂಡ್ವಿಚ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ಓರಿಯೋ ಬಿಸ್ಕೆಟ್ದು ಮತ್ತು ಹೆವಿ ಕ್ರೀಮ್ ಹಾಕಿ ಬೆಂಕಿ ಅಂದರೆ ಗ್ಯಾಸ್ ಹಚ್ಚೋದೇನ ನಾನು ಇವತ್ತೊಂದು ಸ್ಯಾಂಡ್ವಿಚ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ಅಂದರೆ ಸಖತ್ತಾಗಿ ಬಂದಿದೆ ನೋಡಿ. ಮಕ್ಕಳಿಗಂತೂ ತುಂಬಾ ಖುಷಿಯಾಗುತ್ತೆ. ಈ ಥರ ನಾವು ಮನೆಯಲ್ಲಿ ಹೊಸದ ರೆಸಿಪಿ ಅವರಿಗೆ ಮಾಡಿಕೊಟ್ರೆ ಅಂತೂ ಖುಷಿಪಟ್ಟು ತಿಂತಾರೆ. ಇದನ್ನು ಹೇಗೆ ಮಾಡೋದು, ಏನೇನು ಬೇಕು ಅಂತೇಳಿ ನೋಡ್ಕೊಂಬರೋಣ ಬನ್ನಿ. ನೋಡಿ, ಇಲ್ಲಿ ಓರಿಯೋ ಬಿಸ್ಕೆಟನ್ನು ತೊಗೊಂಡಿದ್ದೀನಿ. ಓರಿಯೋ ಬಿಸ್ಕೆಟ್ ಕರೆಕ್ಟಾಗಿ ನೋಡಿ. ಓರಿಯೋ ಬಿಸ್ಕೆಟು ಅಂದರೆ ಒಳಗಡೆ ಕ್ರೀಮು ವೈಟ್ ಇರಬೇಕು. 25 ಬಿಸ್ಕೆಟ್ಸ್ ನಾನು ಇಲ್ಲಿ ತೊಗೋತೀನಿ. ಎಷ್ಟು ಪ್ಯಾಕೆಟ್ ಆದರೂ ತೊಗೊಳ್ಳಿ. ಇಲ್ಲಿ 25 ಬಿಸ್ಕೆಟ್ ಮಾತ್ರ ನಾನೀಗ ಹೇಳ್ಕೊಡ್ತಾಯಿದ್ದೀನಿ. 50 ಬಿಸ್ಕೆಟ್ ಮಾಡೋದಾದ್ರೆ ಇದ್ರ ಡಬಲ್ ಮಾಡ್ಕೊಳ್ಳಿ. ಈಗ ಇದನ್ನು ಕಟ್ ಮಾಡ್ಕೊತೀನಿ ನೋಡಿ. ಎಲ್ಲ ನೋಡಿ, ಇಲ್ಲಿ 25 ಬಿಸ್ಕೆಟ್ಸ್ನ ಈ ಥರ ಒಳಗಡೆ ವೈಟ್ ಕ್ರೀಮ್ ಇದ್ದದ್ದು ತೊಗೊಳ್ಳಿ. ಈಗ ಇದನ್ನೆಲ್ಲ ನಾನು ಒಂದು ಪ್ಲಾಸ್ಟಿಕ್ ಕವರಿಗೆ ಹಾಕೋತೇನೆ. ಬಿಸ್ಕೆಟ್ಸ್ನ ಇದರೊಳಗಡೆ ನೋಡಿ, ಇದರೊಳಗಡೆ ಹಾಕ್ಕೊಂಡೀಗ ಇದು ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಪುಡಿಯನ್ನಾಗಿ ನಾವು ಮಾಡ್ಕೋಬೇಕಾಗತ್ತೆ. ಈಗ ನೋಡಿ, ಇದರೊಳಗಡೆ ಹಾಕಿ ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟೆಲ್ಲ ಪುಡಿ ಮಾಡಿ ಇಟ್ಕೋತೀನಿ. ನೋಡಿ, ಇಲ್ಲಿ ಎಲ್ಲ ನಾನೀಗ ಇದರೊಳಗಡೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ. ಇದೆಲ್ಲವನ್ನು ನೋಡಿ, ಇಲ್ಲಿ 25 ಬಿಸ್ಕೆಟ್ದು ನಾನಿಲ್ಲಿ ಎಲ್ಲ ಬಿಸ್ಕೆಟನ್ನು ತುಂಡು ಮಾಡಿಟ್ಟಿದ್ದೇನೆ. ಇದ್ರ ಅರ್ಧ ಇನ್ನೊಂದು ಬೌಲಿಗೆ ಎತ್ತಿಟ್ಕೋತೇನೆ. ಇಲ್ಲಿ ನೋಡಿ, ಅರ್ಧ. ಈಗ ಇದು ಅರ್ಧ ಹಾಗೆ ನಾನು ಪುಡಿ ಮಾಡಿಟ್ಟಿರೋವಂಥದ್ದು ಎತ್ತಿಡ್ತೇನೆ. ಅದು ಮತ್ತೆ ಬೇಕಾಗುತ್ತೆ. ಈಗ ಅರ್ಧ ಉಳಿದಿರೋದಕ್ಕೆ ನಾನಿಲ್ಲಿ ಒಂದು ಅರ್ಧ ಬೌಲು ಅಥವಾ ಅರ್ಧ ಬೌಲಲ್ಲಿ 1/4 ಬೌಲು ಇದಕ್ಕೆ ತುಪ್ಪ ಹಾಕಿ ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ ನೋಡಿ. ಈಗ ಇಲ್ಲಿ 1/4 ಬೌಲು ಮತ್ತು ಬೇಕು ಅದು. ಹಾಗಾಗಿ ನೋಡಿ, ಈಗೆಲ್ಲ ಇದು ಮಿಕ್ಸ್ ಆಯ್ತು ನೋಡಿ. ಈ ಥರ ಎಲ್ಲದಕ್ಕೂ ಈಗ ಮಿಕ್ಸ್ ಆಗಬೇಕು ಇದು ಚೆನ್ನಾಗಿ. ಇದು ನೋಡಿ ಕರೆಕ್ಟಾಗಿ ಮಿಕ್ಸ್ ಆಯ್ತಲ್ಲ. ಇದನ್ನು ನಾವೀಗ ನೋಡಿ, ಇಲ್ಲೊಂದು ಕೇಕ್ ಟಿನ್ ತೊಗೊಂಡಿದ್ದೀನಿ ನಾನು. ಕೇಕ್ ಟಿನ್ನಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಇಲ್ಲಿ ಬಟರ್ ಪೇಪರನ್ನು ಹಾಕಿದ್ದೀನಿ. ಈಗ ನಾವಿಲ್ಲಿ ಮಿಕ್ಸ್ ಮಾಡಿಟ್ಟಿರೋಂಥ ಓರಿಯೋ ಬಿಸ್ಕೆಟ್ ಏನಿದೆ ಅಲ್ಲ ಫ್ರೆಂಡ್ಸೇ, ಎಲ್ಲವನ್ನು ನೋಡಿ ಒಂದೇ ಲೆವೆಲಾಗಿ ಹಾಕ್ಕೊಳ್ಳಿ. ಈ ಥರ ಕರೆಕ್ಟಾಗಿ ನೀವು ಹಾಕ್ಕೊಳ್ಳಿ. ಸ್ವಲ್ಪ ಕುಟ್ಕೊಳ್ಳಿ, ಗಟ್ಟಿಯಾಗಿ ಕುತ್ಕೋಬೇಕಾಗತ್ತೆ ಇದು ಚೆನ್ನಾಗಿ. ಒಂದು ಬೌಲ್ ತೊಗೊಳ್ಳಿ, ಇಲ್ಲಾಂದರೆ ಈ ಥರ ಸ್ಪೂನಿಂದರೆ ಕರೆಕ್ಟಾಗಿ ಎಲ್ಲೂ ಒಂದು ಕಡೆ ದಪ್ಪ ಒಂದು ಕಡೆ ತೆಳುವು ಆಗಬಾರ್ದು. ನಮಗೆ ಈ ಥರ ಕರೆಕ್ಟಾಗಿ ಬರಬೇಕು ನೋಡಿ. ಈ ಥರ ನೋಡಿ, ಈಗ ಮೂಲೆಗದು ಸೇರಿಸ್ಕೊಳ್ಳಿ ಚೆನ್ನಾಗಿ. ಈಗ ಫ್ರೆಂಡ್ಸ ಒಂದು 10 ನಿಮಿಷ ಇದನ್ನು ಫ್ರಿಜ್ಜರಲ್ಲಿ ಸೆಟ್ ಮಾಡಲಿಕ್ಕೆ ಇಡ್ತೇನೆ ನಾನು. ಇಷ್ಟೇ. ಈಗ ಇದನ್ನು 10 ನಿಮಿಷ ಫ್ರಿಜ್ಜರಲ್ಲಿ ಸೆಟ್ ಮಾಡಲಿಕ್ಕೆ ಇಟ್ಬಿಡ್ತೀನಿ. ನೋಡಿ, ಇಲ್ಲಿ ಹೆವಿ ಕ್ರೀಮ್ ತೊಗೊಂಡಿದ್ದೀನಿ ಅಮೂಲದವ್ರದ್ದು 250 ಗ್ರಾಮು 25 ಬಿಸ್ಕೆಟಿಗೆ. ಈಗ ಇದಕ್ಕೆಲ್ಲವನ್ನು ಹಾಕ್ತೇನೆ ನೋಡಿ. ಇಲ್ಲಿ ಹೆವಿ ಕ್ರೀಮ್ ಹಾಕಿದ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ವೆನಿಲಾ ಬೇಡ ಅಂದರೆ ನೀವು ಇಲ್ಲಿ ಏಲಕ್ಕಿ ಪೌಡರ್ ಹಾಕ್ಕೋಬೋದು. ನಾನು ಇಲ್ಲಿ ವೆನಿಲಾ ಹಾಕ್ತಾಯಿದ್ದೀನಿ ಫ್ರೆಂಡ್ಸ. ನೋಡಿ, ಇಲ್ಲಿ ಇದನ್ನು ಕ್ರೀಮನ್ನು ನಾವು ಈಗ ಎಲೆಕ್ಟ್ರಿಕಲ್ ಬೀಟಿಂದ ಕ್ರೀಮ್ ಮಾಡ್ಕೋಬೇಕಾಗತ್ತೆ. ಈ ಥರ ನೋಡಿ, ಎಲೆಕ್ಟ್ರಿಕಲ್ ಬೀಟರಿಂದ ಈ ಥರ ಇದನ್ನು ಕ್ರೀಮ್ ಥರ ಮಾಡ್ಕೋಬೇಕು. ಟೈಮ್ ತೊಗೊಳುತ್ತೆ. ಪೇಷನ್ಸ್ ಇಟ್ಕೊಂಡು ನೀವು ಕ್ರೀಮ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದಕ್ಕೆ ಒಂದು 10 ಗ್ರಾಮಿನಷ್ಟು ಕಂಡೆನ್ಸ್ ಮಿಲ್ಕನ್ನು ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ ಕಾಣಿಸುತ್ತೆ ನಿಮಗೆ. ಒಂದು 10 ಗ್ರಾಮಿನಷ್ಟು ಸಾಕು. ಹಾಕ್ತಾ ತಿರುಗಿಸ್ತಾ ಹೋಗಬೇಕು ನೋಡಿ. ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬೇಡಿ ನೋಡಿ. ಈಗ ಇದನ್ನು ಹಾಕಿ ಏನು ನಾವು ಎಲೆಕ್ಟ್ರಿಕಲ್ ಬೀಟಿಂದ ಏನು ಮಾಡೋದು ಬೇಡ. ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ನೋಡಿ. ಈಗ ನೋಡಿ, ಕೈ ಬಿಡದೆ ಸ್ವಲ್ಪ ಚೆನ್ನಾಗಿ ಇದನ್ನು ನೀವು ತಿರುಗಿಸ್ಕೊಳ್ಳಿ. ಇದು ಕ್ರೀಮ್ ಒಟ್ಟಿಗೆ ಹೊಂದ್ಕೋಬೇಕು ಫ್ರೆಂಡ್ಸ್. ಈ ಟೈಮಲ್ಲಿ ಇಲ್ಲಿ ನಾವು ಸ್ವಲ್ಪ ಎತ್ತಿಟ್ಟಿರೋಂಥ ಬಿಸ್ಕೆಟ್ ಪೌಡರನ್ನು ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗ್ಬಿಡಿ. ಸಾಕು. ಒಂದಿಷ್ಟನ್ನು ಮತ್ತೆ ಒಂದಿಷ್ಟು ಎತ್ತಿಟ್ಟಿದ್ದೀನಿ ನೋಡಿ. ಇಲ್ಲಿ ಬೇಕಾಗುತ್ತೆ. ಇದರೊಳಗಡೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು.
ಅಂದರೆ ವೈಟ್ ಒಳಗಡೆ ಸ್ವಲ್ಪ ಇಲ್ಲಿ ನಮಗೆ ಕಾಣಬೇಕು ನೋಡಿ. ಈಗ ಒಂದು 10 ನಿಮಿಷ ನಾವು ಫ್ರಿಜ್ಜಲ್ಲಿ ಇಟ್ಟಿದ್ದೀವಲ್ಲ ಆವಾಗಲೇ ಅದನ್ನು ತಗೊಂಬರ್ತೇನೆ ನೋಡಿ. ಇಲ್ಲಿ 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ ಆವಾಗಲೇ. ಈಗ ಇದನ್ನೆಲ್ಲ ಇದಕ್ಕೆ ಹಾಕೋತೇನೆ ನೋಡಿ. ನೋಡಿ ಇಲ್ಲಿ ಇದೆಲ್ಲವನ್ನು ಇದಕ್ಕೆ ನಾವು ಹಾಕಬೇಕೀಗ ಫ್ರೆಂಡ್ಸ. ಈ ಥರ ನಾವೀಗ ಟ್ಯಾಪ್ ಮಾಡ್ಕೋಬೇಕು ಇದನ್ನೆಲ್ಲ. ಈಗ ಮತ್ತೆ ಇದನ್ನು ನಾನು 2 ರಿಂದ 3 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಡ್ತೇನೆ ನೋಡಿ. ಇಲ್ಲಿ ಓರಿಯೋ ಬಿಸ್ಕೆಟ್ ಪುಡಿ ಇನ್ನೂ ಇದೆಯಲ್ಲ ಫ್ರೆಂಡ್ಸ, ಇದಕ್ಕೆ ಮತ್ತಷ್ಟು ತುಪ್ಪ ಹಾಕಿ ಉಳಿದಿರುವಂಥದ್ದೆಲ್ಲ ತುಪ್ಪ ಹಾಕ್ಕೊಂಡು ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತೇನೆ ಇದನ್ನೀಗ ನೋಡಿ. ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಬೇಕಂದರೆ ಒಟ್ಟಿಗೆ ಕಲಿಸಿ ಇಟ್ಕೋಬೋದು, ಇಲ್ಲಾಂದರೆ ಈ ಥರ ಬೇರೆ ಬೇರೆನೂ ಕಲಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಇದು ನೋಡಿ. ಈಗ ನೋಡಿ ಇಲ್ಲಿ 2 ರಿಂದ 3 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಟಿದ್ದೀವಲ್ಲ ನೋಡಿ, ತಣ್ಣಗಾಗಿದೆ. ಈಗ ಮತ್ತೆ ಇದ್ರ ಮೇಲೆ ಇದನ್ನು ಎಲ್ಲವನ್ನು ಹಾಕ್ಕೋಬೇಕು ನಾವು. ಈಗ ಲೇಯರಾಗಿ ಚೆನ್ನಾಗಿ ಹಾಕಬೇಕು ಈ ಥರ ಎಲ್ಲವನ್ನು ನೋಡಿ. ಇಲ್ಲಿ ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದ್ರೂ ಕೂಡ ನೀವು ಓರಿಯೋ ಬಿಸ್ಕೆಟನ್ನು ಹಾಕೋಬೋದು ಇಲ್ಲಿ ಫ್ರೆಂಡ್ಸ. ಈಗ ಮತ್ತೆ ಇದನ್ನು 7 ರಿಂದ 8 ಗಂಟೆಗಳ ಕಾಲ ನಾನು ಫ್ರಿಜ್ಜಲ್ಲಿ ಮತ್ತೆ ಇಡ್ತೇನೆ ಇದನ್ನು ನೋಡಿ. 6 ರಿಂದ 8 ಗಂಟೆಗಳ ಕಾಲ ಫ್ರಿಜ್ಜಿಂದ ತೆಗೆದೆ. ಈಗ ಹೇಗೆ ಬಂದಿದೆ ಅಂಥೇಳಿ ನೋಡೋಣ ಬನ್ನಿ ನೋಡಿ. ಈಗ ಕಟ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ನೋಡಿ. ಎಷ್ಟು ಚೆನ್ನಾಗಿ ಈಸಿಯಾಗಿ ಕಟ್ ಆಗುತ್ತೆ ಫ್ರೆಂಡ್ಸ ನೋಡಿ. ಇಲ್ಲಿ ಸ್ಯಾಂಡ್ವಿಚ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲಿ ಪೀಸ್ ಕಾಣಿಸ್ತಿರ್ಬೋದಲ್ಲ ನಿಮಗೆ, ಮಸ್ತಾಗಿದೆ ಇದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಮಸ್ತಾಗಿದೆ ಮಾತ್ರ, ವಾವ್ ಸೂಪರಾಗಿ ಬಂದಿದೆ ನೋಡಿ. ಸ್ಯಾಂಡ್ವಿಚ್ ಮಸ್ತಾಗಿದೆ, ನೀವು ಒಮ್ಮೆ ಟ್ರೈ ಮಾಡಿ.